ನಮ್ಮ ಕೊಪ್ಪಳದಲ್ಲಿ ಸಹಕಾರ ಸಂಘವು ಹುಟ್ಟಿ 25 ವರ್ಷ ಕಳೆದಿದ್ದು ಆಗಸ್ಟ್ ಕೊನೆಯ ವಾರದಲ್ಲಿ 2 ದಿನಗಳ ರಜತ ಮಹೋತ್ಸವ ಆಚರಿಸಲಾಗುವುದು ಎಂದು ಕೊಪ್ಪಳ ಜಿಲ್ಲಾ ಸಹಕಾರ ಯೂನಿಯನ್ನ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯ ನಿರ್ದೇಶಕ ಶೇಖರ್ ಗೌಡ ವಿ ಮಾಲಿ ಪಾಟೀಲ್ ಹೇಳಿದರು. ಪಟ್ಟಣದ ಎಸ್ಎಂ ಸಭಾಭವನದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಕುಷ್ಟಗಿ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರುಗಳಿಗೆ 1 ದಿನದ ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೊಸದಾಗಿ ಆಯ್ಕೆಯಾದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿಗೆ ತರಬೇತಿ ನೀಡಿದರೆ ಅದರಿಂದ ಅವರಿಗೆ ಮಾಹಿತಿ ಲಭ್ಯವಾಗುತ್ತೆ. ಕಾನೂನು ತಿಳುವಳಿಕೆ, ಕರ್ತವ್ಯ ಮತ್ತು ಜವಾಬ್ದಾರಿಯನ್ನ ಅರಿತು ಕೆಲಸ ಮಾಡಬೇಕು. ರೈತರಿಗೆ ಸಾಲ ನೀಡೋದು ಎಷ್ಟು ಮುಖ್ಯವೋ ಅದರಂತೆ ಸಾಲ ವಸೂಲಿ ಮಾಡೋದು ಅಷ್ಟೇ ಮುಖ್ಯವಾಗಿದೆ. ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಒಂದು ನಾಣ್ಯದ 2 ಮುಖಗಳಂತೆ ಕೆಲಸ ಮಾಡಬೇಕು. ಜನರ ಮಧ್ಯದಲ್ಲಿ ಅತ್ಯಂತ ಸಂಯಮದಿಂದ, ಅತ್ಯಂತ ಆತ್ಮೀಯತೆಯಿಂದ ವ್ಯವಹಾರ ಮಾಡಲಾಗುತ್ತದೆ. ಪಾರದರ್ಶಕ ಮತ್ತು ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ರೈತರಿಗೆ ತೊಂದರೆಯಾಗದಂತೆ ರೈತರಿಗೆ ಸಾಲ ಕೊಡೋಣ, ಅದರಂತೆ ಪುನಃ ಸಾಲ ವಸೂಲಿ ಮಾಡೋಣ. ಒಟ್ಟಾಗಿ ಕೆಲಸ ಮಾಡಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಣ, ಸಂಸ್ಥೆಯನ್ನ ಬೆಳೆಸೋಣ ಎಂದರು. ಜಿಲ್ಲಾ ಸಹಕಾರ ಯೂನಿಯನ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಕ್ಷಯ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಹಕಾರ ಸಂಘಗಳು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಮೇಲೆ ನಿಂತಿದೆ. ಪ್ರತಿಶತ 100ಕ್ಕೆ 100ರಷ್ಟು ಸಾಲ ವಸೂಲಿಯಾಗಿದೆ ಎಂದರು. ಕೊಪ್ಪಳ ಜಿಲ್ಲಾ ಸಹಕಾರ ಯೂನಿಯನ್ನ ಉಪಾಧ್ಯಕ್ಷ ಹಾಲಯ್ಯ ಹುಡೇಜಾಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾ ಸಹಕಾರ ಯೂನಿಯನ್ ಕಲಬುರಗಿ ವಲಯದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಸಹಕಾರ ಕ್ಷೇತ್ರ ಪವಿತ್ರ ಕ್ಷೇತ್ರವಾಗಿದೆ ಎಂದರು. ತಾಲೂಕಿನಲ್ಲಿ 30 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರುಗಳು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕರಾದ ವೆಂಕಟೇಶ್ ಡಿ ಶೆಟ್ಟರ್, ಮಹಂತೇಶ್ ಎಸ್ ಸಜ್ಜನ್, ಸಜ್ಜನರ ಪ್ರಕಾಶ್, ಸಹಾಯಕ ನಿರ್ದೇಶಕರು, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ವೀರೇಶ್ ಎಸ್, ಕುಷ್ಟಗಿ ಪ್ರಸಹಕಾರ ಅಭಿವೃದ್ಧಿ ಅಧಿಕಾರಿ ಸ್ವಾತಿ ಹೆಚ್, ಆರ್ಡಿಸಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಶಿವರುದ್ರಯ್ಯ ಸ್ವಾಮಿ, ಚಿನ್ನಪ್ಪ ವಜ್ರಮಟ್ಟಿ, ಸವಿತಾ ಜೋಶಿ, ಅಲ್ಲಮ್ಮ ಪ್ರಭು ಡಾಣಿ, ಚಿನ್ಮಯ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೊಡ್ಡಬಸಯ್ಯ ಹಿರೇಮಠ್ ಸ್ವಾಗತಿಸಿದ್ರು. ರಾಜಶೇಖರ್ ಹೊಸಮನಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಶರಣಪ್ಪ ಮುದೇನೂರು ಕಾರ್ಯಕ್ರಮದಲ್ಲಿ ವಂದನಾರ್ಪಣೆ ಸಲ್ಲಿಸಿದ್ರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಒಂದು ಕಾರ್ಯಕ್ರಮ, ಒಂದು ಪರಿಸರ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ಕಾರ್ಯಕ್ರಮಗಳನ್ನ ಪೂಜ್ಯ ಜೋಶಿದ್ದೇಶ್ವರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ 2 ಕಾರ್ಯಕ್ರಮಗಳನ್ನ ಕಳೆದ ತಿಂಗಳು ನಾವು ಮಾಡಿರ್ತಕ್ಕಂಥದ್ದು. ನಮ್ಮ ಪದ್ಧತಿಯಂತೆ 12 ವಿಶೇಷ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ಬೇಕಾಗಿದೆ. ಮಾರ್ಚ್ ಟು ಮಾರ್ಚ್ ನಾವು 12 ಕಾರ್ಯಕ್ರಮಗಳನ್ನ ವಿವಿಧ ಸಹಕಾರಿ ಸಂಘಗಳಿಗೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಹೆಚ್ಚು ರೈತರ ಒಡನಾಡಿಯಾಗಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಮೊದಲು ನಾವು ಎಲ್ಲ ತಾಲೂಕುಗಳಿಗೆ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಮಿಲ್ಕ್ನವ್ರಿಗೆ ಮಾಡ್ತೇವೆ, ಕ್ರೆಡಿಟ್ನವ್ರಿಗೆ ಮಾಡ್ತೇವೆ, ಅರ್ಬನ್ ಬ್ಯಾಂಕ್ನವ್ರಿಗೆ ಮಾಡ್ತೇವೆ. ಇತರೆ ಸಹಕಾರಿ ಸಂಘಗಳನ್ನು ಈ ಥರದ ಕಾರ್ಯಕ್ರಮಗಳನ್ನ ಮಾಡುವುದರ ಮೂಲಕ ನಾವು ಈ ಇಡೀ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಯೋಜನೆಯನ್ನು ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ ಹಾಕ್ಕೊಂಡಿರ್ತಕ್ಕಂಥದ್ದು. ಈ ವರ್ಷ ಸಹಕಾರಿ ವರ್ಷ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದ ಮೇಲೆ ವರ್ಷ ಪೂರ್ತಿ ತಿಂಗಳಿಗೆ 1, 2, 3 ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಸರ್ಕಾರದಿಂದ ನಮಗಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ ಹುಟ್ಟಿ ಇವತ್ತಿಗೆ ಈ ವರ್ಷಕ್ಕೆ 25 ವರ್ಷಗಳನ್ನ ನಾವು ಈಗ ಪೂರೈಸಿದಂತಾಗಿದೆ. ಹಾಗಾಗಿ ಮುಂದಿನ ತಿಂಗಳು ಆಗಸ್ಟ್ ಕೊನೆಯ ವಾರದಲ್ಲಿ ನಾವು ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ಕೊಪ್ಪಳದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ನ ನಾವು ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ಕೊಪ್ಪಳದಲ್ಲಿ ಆಗಸ್ಟ್ ಕೊನೆಯ ವಾರದಲ್ಲಿ ಇಟ್ಕೊಳ್ಬೇಕು ಅಂಥೇಳಿ ಮಾನ್ಯ ಸಹಕಾರ ಸಚಿವರು, ಮಾನ್ಯ ಕಾನೂನು ಸಚಿವರು ಆಗಿರ್ತಕ್ಕಂಥ ಎಚ್.ಕೆ. ಪಾಟೀಲರು ಮತ್ತು ರಾಜಣ್ಣವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು, ಉಳಿದಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಎಲ್ಲ ಸಹಕಾರಿಗಳನ್ನ ಒಟ್ಟುಗೂಡಿಸ್ತಕ್ಕ
ಮಾಡಿದ್ರೆ ಅವ್ರ ನೌಕರಿ ಸಿಗೋದಿಲ್ಲ, ಸಿಗೋಗಳದು ಅವ್ರನ್ನ ಕೇಳೇ ಮಾಡಬೇಕು. ಆದ್ರೆ ನಮ್ಮ ಅಧ್ಯಕ್ಷರು ಹಂಗಲ್ಲ, ಬಹಿರಂಗವಾಗಿ ಹೇಳ್ತಾರ, ಜಿಲ್ಲಾ ಸಹಕಾರಿ ಯೂನಿಯನ್ಗೆ ಮೆಂಬರ್ ಆಗ್ರಿ, ನೀವು ಬರ್ರಿ, ನಿಮಗೂ ಅಧಿಕಾರ ನಾವು ಕೊಡ್ತೀವಿ ಅಂತ ಹೇಳೋರು ಏಕೈಕ ಮಾತ್ರ ಅಂದ್ರೆ ನಮ್ಮ ಶೇಖರಗೌಡ ಮಾಲಿಪಾಟ್ಲಿ ಅವರು ಅಂತ ಹೇಳ್ತಾ, ಮತ್ತು ಇವತ್ತಿನ ದಿವಸ ನನಗೆ ಉದ್ಘಾಟನೆಗಾಗಿ ಕರೆದದಕ್ಕೆ ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ನನಗೆ ಅಭಿನಂದಿಸ್ತಾ, ನಾನು ಈ ಸಹಕಾರಿ ಕ್ಷೇತ್ರ ಭಾಳ ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ತೀನಿ. ಯಾಕಂದರೆ ನಾನು 1978ರಿಂದ 2018ರವರೆಗೂ ನಾನು ಸಹಕಾರಿ ಕ್ಷೇತ್ರದೊಳಗೆ ಅಂದರೆ TAPCMSನೊಳಗೆ ನಾನು ಎಂಪ್ಲಾಯಿ ಆಗಿ ಸೇವೆ ಸಲ್ಲಿಸೀನಿ. ಅದಕ್ಕೆ ಕಾರಣಭೂತರು ನಮ್ಮ ಶೇಖರಗೌಡರು ಮಾಲಿಪಾಟ್ಲಿ ಅವರು ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ CEOಗಳಿಗೂ, ಅಧ್ಯಕ್ಷರುಗಳಿಗೂ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ಒಂದು ಸತ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಹಕಾರ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.